ಸಂಭ್ರಮ ಆಗಬೇಕಿದ್ದಂಥ ಕಾರ್ಯಕ್ರಮ ಈಗ ಸೂತಕದ ಛಾಯೆ ಆವರಿಸುವಂತೆ ಆಗಿದೆ. ಪುರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿದೆ. ಸುಮಾರು 600ಕ್ಕೂ ಹೆಚ್ಚು ಭಕ್ತರು ಕಾಲ್ತುಳಿತದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಡಿಶಾದ ಪುರಿ ಜಗನ್ನಾಥ ರಥೋತ್ಸವದ ವೇಳೆ ಇದು ಅವಘಡ ಸಂಭವಿಸಿರೋದು. 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಈಗ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರೆಗ್ಯುಲರ್ ಆಗಿ ಪ್ರತಿದಿನ 20ರಿಂದ 30 ಸಾವಿರ ಜನ ಪುರಿಗೆ ದರ್ಶನ ಕೊಡೋದಕ್ಕೆ ಬರ್ತಾರೆ, ದರ್ಶನವನ್ನ ಪಡೆಯೋದಕ್ಕೆ. ಅಂಥ ಸಂದರ್ಭದಲ್ಲಿ ಕ್ರೌಡ್ ಕಂಟ್ರೋಲ್ ಆಗಿಬಿಡುತ್ತೆ. ಆದರೆ ಈಗ ಪುರಿ ಜಗನ್ನಾಥ ರಥೋತ್ಸವ ನಡೀತಿರುವಂತಹ ಸಂದರ್ಭದಲ್ಲಿ ಇದಕ್ಕೆ ಒಂದು 10 ಪಟ್ಟಷ್ಟು ಹೆಚ್ಚು ಜನ ಬರ್ತಾರೆ. ಸೊ ಈಗ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳನ್ನ. ಸೊ ಅಷ್ಟು ಜನ ಸಂದಣಿ ಮಧ್ಯೆ ಹಲವಾರು ಸಿಕ್ಕಿ ಕಾಲ್ತುಳಿತ ಸಂಭವಿಸಿ ಈಗ 600ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದರಲ್ಲಿ 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂಥ ಜನಸಂದಣಿ ಪುರಿಯಲ್ಲಿ ಸೇರುತ್ತೆ. ಯಾಕೆ ಅಂತಂದರೆ ಜಗನ್ನಾಥನ ರಥೋತ್ಸವ ಅಂತಂದರೆ ವಿಶ್ವ ಪ್ರಸಿದ್ಧ. ಸೊ ದೇಶ ವಿದೇಶಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಜಗನ್ನಾಥನನ್ನು ಕಣ್ತುಂಬಿಕೊಳ್ಳೋಕೆ. ಸೊ ಇಂಥ ಸಂದರ್ಭದಲ್ಲಿ ಆಗಲೇ ಹೇಳಿದ ಹಾಗೆ ಸಂಭ್ರಮ ಮನೆ ಮಾಡಬೇಕಾಗಿತ್ತು. ಆದರೆ ಈಗ ಸೂತಕದ ಛಾಯೆ ಅಲ್ಲಿ ಆವರಿಸಿದೆ. 40ಕ್ಕೂ ಹೆಚ್ಚು ಭಕ್ತರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 600ಕ್ಕೂ ಹೆಚ್ಚು ಭಕ್ತರು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.